4ನೇ ಶ್ಲೋಕ. ವಿಪ್ರಮುಖ್ಯೈಃ ಸದಾ ವೇದವಾದೋನ್ಮುಖೈಃ ಸುಪ್ರತಾಪೈಃ ಕ್ಷಿತೀಶೇಶ್ವರೈಶ್ಚಾರ್ಚಿತम् ಅಪ್ರಾತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ ಸಪ್ರಕಾಶಾಜರಾನಂದರೂಪಂ ಪ್ರೀಣಯಾಮೋ ವಾಸುದೇವಂ. ಪರಮಾತ್ಮ ಪೂಜಿಸಲ್ಪಟ್ಟವನು. ಎಂಥವರಿಂದ? ವೇದವಾದೋನ್ಮುಖೈಃ. ವೇದವಾದ ಅಂತಂದ್ ಹೇಳಿದ್ರೆ ಋಗ್ವೇದವೇ ಮೊದಲಾದಂತಹ ಸಕಲ ವೇದಗಳ ಅರ್ಥವನ್ನ ವಿಚಾರ ಮಾಡೋದ್ರಲ್ಲಿ ಸದಾ ಆಸಕ್ತರಾದವರು. ನಿರಂತರವಾಗಿ ವೇದ ಮಾರ್ಗದಲ್ಲಿ ಆಸಕ್ತರಾದಂತಹ ಯಾವ ಬ್ರಾಹ್ಮಣರಿದ್ದಾರೋ ಅಂತಹ ಜ್ಞಾನಿಗಳಿಂದ ಸುರೇಶ್ವರೈಶ್ಚ. ಬರೀ ಮನುಷ್ಯ ಬ್ರಾಹ್ಮಣರು ಅಂತ ಅಷ್ಟೇ ಅನ್ಕೊಳ್ಬೇಡಿ. ಸುರೇಶ್ವರೈಶ್ಚ, ದೇವತೆಗಳಿಂದಲೂ ಕೂಡ ಅರ್ಚಿತನಾಗಿದ್ದಾನೆ ಪರಮಾತ್ಮ. ಪೂಜಿತನಾಗಿದ್ದಾನೆ. ಅರ್ಚಿತ ಅಂದ್ರೆ ಪೂಜಿತನಾಗಿದ್ದಾನೆ. ಸದಾ ವೇದವಾದೋನ್ಮುಖೈಃ, ನಿರಂತರವಾಗಿ ವೇದಾಧ್ಯಯನದಲ್ಲಿ ಆಸಕ್ತರಾದಂಥವರು ಅಂತ ಯಾರಿದ್ದಾರೋ ಅಂತಹ ವಿಪ್ರಮುಖ್ಯೈಃ, ವಿಪ್ರರೇ ಮೊದಲಾದ, ಅಂದ್ರೆ ಜ್ಞಾನಿಗಳಿಂದ ಪೂಜಿತನಾದವನು. ಜ್ಞಾನಿಗಳಿಂದ ಪೂಜಿತನಾಗ್ಬೇಕು ಅಂತಂದ್ ಹೇಳಿದ್ರೆ ಅವನಿಗೆ ಇವ್ರಿಗಿಂತ ವಿಶೇಷ ಜ್ಞಾನ ಇರಬೇಕು. ಯಾರನ್ನ ಪೂಜೆ ಮಾಡ್ತಾರೆ ಅಂತಂದ್ರೆ ತಮಗಿಂತ ಇವರು ಜ್ಞಾನದಲ್ಲಿ ಉತ್ತಮರಾಗಿದ್ದಾರೆ ಅಂತಂದಾಗ ಮಾತ್ರ ಅವರಿಂದ ಪೂಜಿತರಾಗ್ತಾರೆ. ವಿಪ್ರರೇ ಮೊದಲಾದ ಎಲ್ಲರಿಂದಲೂ ಕೂಡ ಆವಾಗ ಪರಮಾತ್ಮ ಏನಾಗಿರ್ಬೇಕು? ಎಲ್ಲರಿಗಿಂತ ಹಿರಿದಾದ ಜ್ಞಾನವುಳ್ಳವನಾಗಿರಬೇಕು. ಸುಪ್ರತಾಪೈಹಿ, ಮಹಾಪರಾಕ್ರಮಶಾಲಿಗಳಾದಂತಹ ದೇವತೆಗಳಿಂದಲೂ ಕೂಡ ಪೂಜಿತನಾಗಿದ್ದಾನೆ. ಸುಪ್ರತಾಪೈಹಿ ಕ್ಷಿತೀಶೇಶ್ವರೈಶ್ಚ ಅರ್ಚಿತಂ, ಮಹಾಪರಾಕ್ರಮಶಾಲಿಗಳಾದಂತಹ ದೇವತೆಗಳಿಂದಲೂ ಪೂಜಿತನಾಗಿದ್ದಾನೆ ಅಂತಂದ್ರೆ ಎಲ್ಲರಿಗಿಂತಲೂ ಬಲಿಷ್ಠ ಅಂತ ಹೇಳಿದಾಗ ಆಯ್ತು. ಭಯಂಕರ ಜ್ಞಾನವುಳ್ಳವನು ಹೌದು, ಬರಿಬಾರ್ದು. ಅದೇ ರೀತಿಯಾಗಿ ಬಲವುಳ್ಳವನು ಹೌದು. ಆಮೇಲೆ ಇವನು ಹಾಗಾದ್ರೆ ಎಷ್ಟು ಗುಣಗಳಿವೆ ಇವನಲ್ಲಿ? ಹೇಗೆ ಇವನ ಬಗ್ಗೆ ವಿಚಾರ ಮಾಡೋದು ಅಂತಂದ್ರೆ ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ. ಅಪ್ರತರ್ಕ್ಯ, ಊಹಿಸ್ಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಉರು ಸಂವಿದ್ಗುಣಂ, ಬಹಳ ಗುಣಗಳಿಂದ ಕೂಡಿದ್ದಾನೆ. ಎಣಿಸ್ಲಿಕ್ಕೆ ಹೋದರೆ ನಮ್ಮ ಎಣಿಕೆಗೆ ನಿಲುಕದಷ್ಟು ಸದ್ಗುಣಗಳಿಂದ ಪೂರ್ಣನಾಗಿದ್ದಾನೆ. ಯಾರೇ ಆಗ್ಲಿ ಎಷ್ಟೇ ಒಳ್ಳೆಯ ಗುಣ ಇದೆ ಅಂತಂದ್ರೆ ಒಂದು ಕೆಟ್ಟ ಗುಣ ಬಂದು ಸೇರ್ಕೊಂಡಿರುತ್ತೆ. ಚಂದಿರ ಎಷ್ಟೇ ಸುಂದರವಾಗಿದ್ರು ಮಧ್ಯದಲ್ಲಿ ಒಂದ್ ಕಲೆ ಇರೋದೆ ಅಲ್ವಾ? ಹಾಗೆ
ಪರಮಾತ್ಮ ಅಪ್ರತರ್ಕ್ಯೋರು ಸಂವಿದ್ ಗುಣ, ಅನಂತ ಗುಣ ಪರಿಪೂರ್ಣ. ಹೌದು. ಹಾಗೆ ದೋಷಗಳು ಇವೆಯಾ ಅಂತ ಹೇಳಿದ್ರೆ ನಿರ್ಮಲಂ, ದೋಷಗಳಿಲ್ಲದವನು. ಸಪ್ರಕಾಶಾಜರಾನಂದದ ಶ್ರೀಪದಂ, ಪರಮಾತ್ಮನಿಗೆ ನಿರಂತರ ಜ್ಞಾನ ಇರುತ್ತೆ, ಮುಪ್ಪಿಲ್ಲ, ಎಂದೆಂದಿಗೂ ಆನಂದ ಸ್ವರೂಪನಾಗಿ ಇರ್ತಾನೆ. ಎಂದೆಂದಿಗೂ ದುಃಖದ ಸಂಬಂಧ ಪರಮಾತ್ಮನಿಗೆ ಇರೋದಿಲ್ಲ. ನಿತ್ಯ ಜ್ಞಾನರೂಪಿಯಾಗಿದ್ದಾನೆ, ಅಜರ ಮುಪ್ಪಿಲ್ಲದವನಾಗಿದ್ದಾನೆ, ಆನಂದ ರೂಪನಾಗಿದ್ದಾನೆ, ಎಲ್ಲರಿಗಿಂತಲೂ ಉತ್ತಮನೂ ಆಗಿದ್ದಾನೆ, ಎಲ್ಲರಿಗಿಂತ ವಿಲಕ್ಷಣನಾಗಿದ್ದಾನೆ. ಸಪ್ರಕಾಶ ಜ್ಞಾನ ಸ್ವರೂಪನಾಗಿದ್ದಾನೆ, ಅಜರ ಮುಪ್ಪಿಲ್ಲದವನಾಗಿದ್ದಾನೆ, ಆನಂದ ಸ್ವರೂಪಿಯಾಗಿದ್ದಾನೆ, ಎಲ್ಲರಿಗಿಂತ ವಿಲಕ್ಷಣನೂ ಆಗಿದ್ದಾನೆ. ಇಂತಹ ಪರಮಾತ್ಮನನ್ನ, ಎಲ್ಲ ದೇವತೆಗಳ ಸಮುದಾಯಕ್ಕೆ ಅಲಂಕಾರ ಪ್ರಾಯನಾಗಿರುವಂತಹ ಪರಮಾತ್ಮನನ್ನ ನಾವು ನಮ್ಮ ಕರ್ಮದಿಂದ ಪ್ರೀತಿಗೊಳಿಸೋಣ. ನಾವು ಮಾಡುವ ಕರ್ಮಗಳಿಂದ ಪರಮಾತ್ಮನ ಪ್ರೀತಿಗೊಳಿಸೋಣ. ಸದಾ ವೇದವಾದೋನ್ಮುಖೈಹಿ, ನಿರಂತರ ವೇದ ವಾಕ್ಯಗಳಲ್ಲಿ, ವೇದ ವಾಕ್ಯಾರ್ಥ ವಿಚಾರದಲ್ಲಿ ಆಸಕ್ತರಾದಂತಹ ಜ್ಞಾನಿಗಳಿಂದ ಪೂಜಿತನಾಗಿದ್ದಾನೆ. ಸುಪ್ರತಾಪೈಹಿ, ಬಹಳ ಪರಾಕ್ರಮಗಳುಳ್ಳಂತಹ ಕ್ಷಿತೀಶೇಶ್ವರೈಶ್ಚ, ರಾಜಾಧಿರಾಜರಿಂದಲೂ ಕೂಡ ಪೂಜಿತನಾಗಿದ್ದಾನೆ. ಅಪ್ರತರ್ಕ್ಯ ಉರು ಸಂವಿದ್ಗುಣಂ, ಮಿತಿಗೆ ಸಿಲುಕದಂತಹ ಉರು ಸಂವಿದ್ಗುಣ, ಪೂರ್ಣವಾದಂತಹ ಜ್ಞಾನಗಳಿಂದ ಕೂಡಿದ್ದಾನೆ. ಗುಣಗಳಿವೆ ಅಂತ ಆದ್ರೆ ದೋಷಗಳಿವೆ ಅಂತ ಯೋಚನೆ ಮಾಡಬೇಡಿ. ನಿರ್ಮಲಂ, ದೋಷರಹಿತನೂ ಆಗಿದ್ದಾನೆ. ಸಪ್ರಕಾಶ ಜ್ಞಾನ ಸ್ವರೂಪನಾಗಿದ್ದಾನೆ. ಅಜರ ಮುಪ್ಪಿಲ್ಲದವನಾಗಿದ್ದಾನೆ. ಆನಂದ ಸ್ವರೂಪನಾಗಿದ್ದಾನೆ. ಪರ ಎಲ್ಲರಿಗಿಂತ ವಿಲಕ್ಷಣನೂ ಆಗಿದ್ದಾನೆ. ಅಂತಹ ಪರಮಾತ್ಮನನ್ನ, ದೇವತೆಗಳ ಸಮುದಾಯಕ್ಕೆ ಅಲಂಕಾರ ಪ್ರಾಯನಾದಂತಹ ಆ ಪರಮಾತ್ಮನನ್ನ ನಾವು ಮಾಡುವ ನಿಷ್ಕಾಮ ಕರ್ಮಗಳಿಂದ, ಸತ್ಕರ್ಮಗಳಿಂದ ಅವನನ್ನ ಪ್ರೀತಿಗೊಳಿಸೋಣ. ವಿಪ್ರಮುಖ್ಯೈ ಸದಾ ವೇದವಾದೋನ್ಮುಖೈಃ ಸುಪ್ರತಾಪೈಃ ಕ್ಷಿತೀಶೇಶ್ವರೈಶ್ಚಾರ್ಚಿತಂ ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ. ಅಪ್ರತರ್ಕ್ಯ ಯಾರಿಂದಲೂ ತಿಳಿಯಲಿಕ್ಕಾಗದ, ಉರು ಸಂವಿದ್ಗುಣಂ ಅನಂತ ಗುಣ ಪರಿಪೂರ್ಣನಾದಂತಹ, ನಿರ್ಮಲಂ ದೋಷರಹಿತನಾದಂತಹ, ಜ್ಞಾನ ಸ್ವರೂಪನಾದ, ಮುಪ್ಪಿಲ್ಲದ ಆನಂದ ರೂಪಿಯಾದಂತಹ ಆ ಪರಮಾತ್ಮನನ್ನ, ದೇವತಾ ಮಂಡಲಕ್ಕೆ ಅಖಂಡ ಅಲಂಕಾರ ಪ್ರಾಯನಾದ ಪರಮಾತ್ಮನನ್ನ ನಾವು ಪ್ರೀಣಯಾಮಃ, ನಮ್ಮ ಕರ್ಮಗಳಿಂದ ಸಂತೋಷಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಇವತ್ತಿನ ಪಾಠದ ವಿಷಯ. ಇವತ್ತಿಗಿಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿದ್ರೆ ಕೇಳಬಹುದು. ಪರಮಂ ಅನ್ನೋದಕ್ಕೆ ಅರ್ಥ ಏನು? ಪರಂ ಪರಂ ಅಂತಂದ್ರೆ ಉತ್ತಮನಾದ, ಎಲ್ಲರಿಗಿಂತ ವಿಲಕ್ಷಣನಾದ ಅಂತ ಅರ್ಥ. ಸರಿ ಸರ್, ಥ್ಯಾಂಕ್ ಯು. ಸರಿ.